ಆಲ್ ಇವತ್ತು ಮಂಡೆ ಒಂದು ಕಷಾಯ ಮಾಡೋಣ ಅಂತ ದೊಡ್ಡ ಪತ್ರೆಯಲ್ಲೇ ವೀಳ್ಯದೆಲೆ ತುಳಸಿ ಮತ್ತು ಶುಂಠಿ ಮೆಣಸು ತೊಗೊಂಡಿದ್ದೆ. ಎಲ್ಲ ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿಯೋದಷ್ಟೇ. ನನಗಂತೂ ಈ ಕೋಲ್ಡಲ್ಲಿ ಸಿಕ್ಕಾಬಿಟ್ಟೆ ನಮ್ಮ ಪ್ರಾಣಿಗೂ ನನಗೂ ಕಫ ಆಗಿಬಿಟ್ಟಿದೆ. ಅದರಿಂದ ಅವನಿಗೂ ಕೊಟ್ಟಿದ್ದೆ. ಉಸಿರಾಡೋಕ್ಕೆ ಕಷ್ಟಪಡ್ತಾನೆ ಪಾಪ. ಇವತ್ತು ಸೋಮವಾರ ಅಲ್ವಾ, ಪೂಜೆ ಮಾಡೋಣ ಎಪ್ಪತ್ತೇಳು ಮಲೆ ಎಲ್ಲಿ ಲಾಟೆ ಮಾಡಿ ಬರ್ತಲ್ಲ ಬುಟ್ಟು ಮಾಡೋ ಬೋಸಲ್ಲಿ ಉಗಿಯಲ್ಲಪ್ಪ ಉಗೆ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ತಿಂಡಿ ಮಾಡೋಣ ಅಂತ ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡೋಣ ಅಂದ್ಕೊಂಡು ಬಂದೆ. ಸಿಹಿ ಪೊಂಗಲ್ಗೆ ಡ್ರೈ ಫ್ರೂಟ್ಸು, ತೆಂಗಿನಕಾಯಿ, ಏಲಕ್ಕಿ ಕಾಯಿ, ಬೆಲ್ಲ ಇದ್ದರೆ ಆಗೋಗುತ್ತೆ. ಇನ್ನು ಖಾರ ಪೊಂಗಲ್ಗೆ ಕಾಯಿ, ಬೆಳ್ಳುಳ್ಳಿ, ಹಸಿರು ಮೆಣಸಿಕಾಯಿ, ಮೆಣಸು, ಕೊತ್ತಂಬರಿ ಸೊಪ್ಪು ಅಷ್ಟೇ. ಬೇಳೆನೂ ಅಕ್ಕಿನೂ ಬೇಯಿಸ್ಕೊಂಡ್ರೆ ಮುಗ್ದೆ ಹೋಗುತ್ತೆ. 2 ಪೊಂಗಲು ಬೇಗ ಬೇಗ ಮಾಡ್ಕೊಂಡು ಬಿಡ್ಬೋದು. ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಮನೆಯವರು ಅಷ್ಟು ಇಷ್ಟಪಡಲ್ಲ ಸಿಹಿ ಪೊಂಗಲು ಖಾರ ಪೊಂಗಲು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ, ಚೆನ್ನಾಗಿರುತ್ತೆ. ನಮ್ಮ ಪ್ರಾಣಿ ಮತ್ತು ಅವ್ರ ಅಪ್ಪಂಗೆ ಚಿತ್ರಾನ್ನ ಮಾಡ್ಕೊಂಡಿದ್ರು, ಅವರೇ ಮಾಡ್ಕೊಂಡಿದ್ರು ಇವತ್ತು. ಅವ್ರಿಗೆ ಅದಿಷ್ಟ. ನನಗಂತೂ ಚಿತ್ರಾನ್ನ ಅಂದರೆ ಅಳು ಬರುತ್ತೆ. ಇವತ್ತು ನಮ್ಮ ನೆಕ್ಸ್ಟ್ ಇಯರ್ ಅಡ್ಮಿಷನ್ ಮಾಡಬೇಕು ಸ್ಕೂಲ್ಗೆ. ಇವಾಗಲೇ ಅಡ್ಮಿಷನ್ ಓಪನ್ ಆಗಿದೆ ಅಂತ ಇವತ್ತು ಹೋಗೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಡೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಆಲ್.